ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಚ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತು? ಹಾಂ, ನಾಚಿಸಿರೇಣ ವಿಶೇಷ. ಓಂ ಅಶುದ್ಧಮಿತಿ ಚೇನ್ನ ಶಬ್ದಾತ್ ಓಂ ಹಿಂಸಾರೂಪತ್ವಾತ್ ಪಾಪಸ್ಯಾಪಿ ಸಂಭವಾತ್ ದುಃಖಂಚ ಭವತು ಇತಿ ಚೇನ್ನ ಶಬ್ದವಿಹಿತತ್ವಾತ್. ಆಗಿತ್ತಲ್ಲ ಅರ್ಥ? ಏನು ಪ್ರಶ್ನೆ? ಈಗ ಜೀವ ಪಾರಮಾರ್ಥಿಕ ಕಂಪ್ಲೀಟ್ ಮಾಡಿಕೊಂಡು ಪಿತೃ ಪ್ರವೇಶವಾಗಿ ಮಾತುಗಳಿಗೆ ಜೀವ ಹೌದು. ಹಾಂ, ಹೇಳಿ. ಸೈಂಟಿಫಿಕಲಿ ಸಾವಿರಾರು ಜೀವಿರುತ್ತೆ ಅಂತ ಹೇಳ್ತಾರೆ. ಹೌದು, ಕರೆಕ್ಟ್. ಬಟ್ ಅವರು ಸಹ ಇದೇ ತರ ಬಂದಿರ್ತಾರ, ಬಂದು ಪ್ರವೇಶ ಮಾಡ್ತಾರೆ. ಹೌದು, ಮತ್ತೆ ಅವ್ರು ಏನಾಗ್ತಾರೆ? ಮತ್ತೆ ವಾಪಸ್ ಹೋಗ್ಬೇಕು ಅವ್ರೀಗ. ಇದನ್ನು ಮಿಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇವತ್ತು ಕ್ಲೋಸ್ ಟಿಕೆಟ್ ಅಂದರೆ ಮತ್ತೆ ಹೋಗ್ಬೇಕು. ಅದೇ ಹೇಳ್ತಿರೋದು, ನಾಶ ಆಗೋದಿಲ್ಲ, ಮತ್ತೆ ವಾಪಸ್ ಹೋಗ್ತಾರೆ ಅಲ್ಲಿಂದ. ಮತ್ತೆ ಪ್ರೊಸೆಸ್ ರೀಸೈಕಲ್ ಆಗಿ ಬರ್ಬೇಕು ಅವ್ರೀಗ. ಹಾಂ, ಹೌದು ಹೌದು ಹೌದು. ಅದಕ್ಕೆ ಅಸ್ವಾತಂತ್ರ್ಯ ಅಂತ ಕರೆಯೋದು. ಅಸ್ವಾತಂತ್ರ್ಯ ಅಂದರೆ ಅದೇ ರೇತಸ್ಸಿಗ್ಯೋಗೋಥ ಹಿಂಸಾ ರೂಪತ್ವಾತ್ ಸ್ವಸ್ಯ ಸಂಭವ ದುಃಖಂ ಬಹುತಿತ್ಯನ್ನ ಶಬ್ದವಿಹಿತತ್ವ. ಹಿಂಸಾತು ಅವೈದಿಕಾಯಾತು ತಯಾ ಅನರ್ಥೋ ಧ್ರುವಂ ಭವೇತ್. ವೇದೋಕ್ತ್ಯ ಹಿಂಸೆಯಾತು ನೈವಾನರ್ಥ ಕಥಂಚನ ಇತಿ ವಾರಾಹೇ. ಈ ವಿಶೇಷಾರ್ಥ ಏನಾಯಿತು? ಸ್ವರ್ಗಾದ ಅರಾಗತೋ ಇವೆಲ್ಲ ಬಂತಲ್ಲ, ಎಷ್ಟು ಹಿಂಸೆ ಆಗುತ್ತೆ ಅಂದರೆ, ಹೌದು, ಈ ಯಜ್ಞಗಳಲ್ಲಿ ಹಿಂಸೆದೇ. ಆದರೆ ಹಿಂಸೆ ಎರಡು ವಿಧ: ಅವೈದಿಕ ಹಿಂಸೆ, ವೈದಿಕ ಹಿಂಸೆ ಅಂತ ಎರಡು. ವೈದಿಕ ಹಿಂಸೆ ಅಂದರೆ ಏನು? ವೇದೋಕ್ತವಾದಂಥ ರೀತಿಯಲ್ಲಿ ಅಲೋ ಮಾಡಿದ್ದಾರೆ. ಅದೇನಂತ ಕರೀತಾರೆ ಅಂದರೆ ವೈದಿಕ ಹಿಂಸೆ. ಅದೇನಲ್ಲ, ನಿಷಿದ್ಧ ಅಲ್ಲ. ಪಾಪ ಕಾರಣ ನಿಷಿದ್ಧ ಅಂದರೆ ಪಾಪ ಕಾರಣ ಆಗಬೇಕಾಗೋದಿಲ್ಲ. ಆದರೆ ವೈದಿಕ ಹಿಂಸೆ ಅನ್ನೋದು ಅಲೋಡ್. ಅವೈದಿಕ ಹಿಂಸೆ ಎಂಬುದೇನದು? ಅದು ಬ್ಯಾಂಡ್. ಅದು ಇವತ್ತು ಯಾವ್ಯಾವುದೋ ಪ್ರಾಣಿ ಬಲಿ ಕೊಡ್ತಾರೆ, ಭಾಳ ನಿಷಿದ್ಧ, ಹಾಗೆಲ್ಲ ಕೊಡಬಾರದು. ಅರ್ಥ ಆಯ್ತಾ? ಭಾರಿ ಪಾಪ ಬರೋದು. ಆದರೆ ಯಜ್ಞಕ್ಕೆ ಬಲಿ ಕೊಡೋದ ಪ್ರಾಣಿಗಳು ಅಂತ ಇರ್ತಾರೆ, ಅದು ಬಲಿ ಕೊಟ್ಟರೆ ದೋಷ ಅಲ್ಲ, ಆದರೂ ಹಿಂಸೆ ಅಲ್ಲ. ಯಾಕೆ? ಏನು ಹೇಳಿದೆ ವೇದ? ಕೊಡಿ ಅಂತ ಹೇಳಿದ್ದಾರೆ. ಯಾರೋ ಒಬ್ಬ ಚಾಕು ಹಾಕಿದ, ಅದು ಅರೆಸ್ಟ್ ಮಾಡ್ತಾರೆ. ಡಾಕ್ಟ್ರ್ ಹಾಕಿದ, ಏನು ಮಾಡ್ತಾರೆ? ಅವನಿಗೆ ಫೀಸ್ ಕೊಟ್ಬಾರ್ದು, ಲಕ್ಷಾಂತರ ಫೀಸ್ ಕೊಡಬೇಕು ಅವನಿಗೆ. ಇವ್ರು ಲಕ್ಷಾಂತರ ಇವ್ರು ಕೊಡಬೇಕಾಗತ್ತೆ. ಅದಲ್ಲ, ಅದು ಯಾಕೆ? ವಿಹಿತ. ಸರ್ಜರಿ ಎಂಬುದು ಏನದು? ಸೈನ್ಸ್. ಅದು ಸೈನ್ಸ್ ಆಗಿ ಬಂದಿದ್ದರಿಂದ ಯಾತಕ್ಕೆ ಮಾಡೋದು ಅದನ್ನು? ಈ ಉಳಿಸೋದಕ್ಕೆ ನೋಡೋದಕ್ಕೆ ಹಿಂಸೆ ಇದೆ. ಹಿಂಸೆ ಪರಿಣಾಮ ಏನು? ಹಿಂಸೆ ಪರಿಹಾರ. ಈ ಸಣ್ಣ ಹಿಂಸೆ ದೊಡ್ಡ ಹಿಂಸೆ ಪರಿಹಾರ ಆಗುತ್ತಲ್ಲ, ಅದಕ್ಕೇನಂತ ಹೆಸರಾಯಿತು? ಧರ್ಮ ಅಂತ ಕರೆದ್ಬಿಟ್ಟು. ಆದರೆ ಯಾವ ಹಿಂಸೆಯಿಂದ ಹಿಂಸೆ ಜಾಸ್ತಿ ಆಗುತ್ತೆ ಏನದು? ಅದು ಅಧರ್ಮ. ಇವತ್ತು ಬಲಿ ಕೊಡೋದು ಏನೂ ಉಪಯೋಗ ಇಲ್ಲ. ಅದಕ್ಕೇನಾಯ್ತದು? ಮತ್ತು ಯಾವುದೋ ಬಾಕ್ಸಲ್ಲಿ ಹಾಕಿಬಿಟ್ಟು, ಒಳ್ಳೆ ಹೊಸ ಬಾಕ್ಸ್ ಕಂಡು ಹಾಕಿ ಬಂದುಬಿಟ್ಟ. ಪೋಸ್ಟ್ ಬಾಕ್ಸ್ ಅಲ್ಲ ಅದು, ವೇಸ್ಟ್. ಬರೆದಿದ್ದೆಲ್ಲ ವೇಸ್ಟ್. ಒಳ್ಳೆ ದುಡ್ಡು ಬೇರೆ ಇಟ್ಟಿಂದ ಹೋಯ್ತು ಅದು. ಆದರೆ ಪೋಸ್ಟ್ ಬಾಕ್ಸಲ್ಲಿ ಹಾಕಿದ ಏನು ಮಾಡ್ತಾರಾಗ? ಪ್ರೊಸೀಜರ್ ಇದೆ ಅಲ್ರಿ. ಯಾವುದೋ ಆರ್ಡಿನರಿ ಟಿನ್ ಬಾಕ್ಸಲ್ಲಿ ಹಾಕಿದ್ದು ಹೋಗುತ್ತೆ ಅಂತೀರಿ, ನಾನು ಗೋಲ್ಡನ್ ಬಾಕ್ಸಿಗೆ ಹಾಕಿದ್ರೆ ಯಾವ ಬಾಕ್ಸಲ್ಲೂ ಹೋಗುತ್ತೆ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ವಿಹಿತ. ಇಲ್ಲಿ ಹಾಕಿ ಅಂತ ಹೇಳಿದ್ದಾರೆ. ನಾನು ಡೆಲಿವರಿ ಟೈಮ್ ಬರೆದಿರ್ತಾನೆ, ನೆಕ್ಸ್ಟ್ ಟೈಮ್ ಡೆಲಿವರಿ ಯಾವಾಗ ಅಂತೇಳಿ. ಇಲ್ಲಿ ನೋ ಡೆಲಿವರಿ ಇದ್ದಿರ್ತಾನೆ, ನುಂಗಿ ಹಾಕ್ಬಿಟ್ಟಿರ್ತಾನೆ. ಹಿಂಸಾ ತು ಅವೈದಿಕಾಯಾತು ತಯಾ ಅನರ್ಥೋ ಧ್ರುವಂ ಭವೆ. ಅವೈದಿಕವಾದ ಹಿಂಸೆ ಮಾಡಿದರೆ ಅದು ಅನರ್ಥಕ್ಕೆ ಕಾರಣ. ವೇದೋಕ್ತಯ ಹಿಂಸೆಯಾತು, ವೇದೋಕ್ತವಾದ ಹಿಂಸೆ ಮಾಡಿದಾಗ ಏನಾಗುತ್ತದೋ ಅನರ್ಥ ಆಗೋದೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಪ್ರಾಣಿಗಳಲ್ಲಿ ಸೇರ್ಕೊಂಡು ಬಂದು ಬೆಳೆಗಳೆಲ್ಲ ಸೇರ್ಕೊಂಡು ಬಂದಿದೆ ಅಂತ ಹೇಳ್ತೀವಲ್ಲ, ತಿನ್ನೋದು ಹಿಂಸೆ ಅಲ್ಲ ಅಂತ ಕೇಳಿದರೆ ಆಹಾರಕ್ಕೋಸ್ಕರ ಬೇಕೇ ಬೇಕಾಗಿದೆ. ಅದಕ್ಕೇನು ಮಾಡಬೇಕೀಗ? ಹಿಂಸೆ ಮಾಡದೆ ಊಟ ಮಾಡೋಕ್ಕೂ ಬರೋದಿಲ್ಲ ಅಂತ. ಭಾರಿ ಹಿಂಸೆ ಮಾಡಿದರೆ ಪ್ರಾಣಿಗಳು ಬದುಕೋದಿಲ್ಲ. ಅದಕ್ಕೆ ಸಸ್ಯಾಹಾರಕ್ಕೆ ಬಂದಾಗ, ಸಸ್ಯಾಹಾರದಲ್ಲಿ ಏನು ಕಾಣಿಸೋದಿಲ್ಲ ನಮಗೆ? ಈ ಹಿಂಸೆ ಕಾಣಿಸೋದಿಲ್ಲ. ಯಾಕೆ? ಅಲ್ಲಿ ಕಾಣಿಸುತ್ತೆ ಪ್ರಾಣಿ ಒದ್ದಾಡೋದು, ಇಲ್ಲಿ ಕಾಣಿಸೋದಿಲ್ಲ ಅದು ಯಾವುದು ಕೂಡ. ಅದಕ್ಕೇನು ಮಾಡಬೇಕಾಗ? ಇಂಥ ಹಿಂಸೆ ಅನಿವಾರ್ಯ. ಅದಕ್ಕೂ ಹೆಚ್ಚು ಮಾಡಬಾರದು. ಹೆಚ್ಚು ಮಾಡಿ ಮತ್ತೆ ದೋಷನೇ. ಅದಕ್ಕೆ ತಾನು ಹೊಟ್ಟೆ ಹಿಡಿಯೋದು ಜಾಸ್ತಿ ತಿಂದರೆ ಅದು ಅಫೆನ್ಸ್ ಅಂತ ಕರೀತಾರೆ. ಉಳಿದವ್ರ ಹೊಟ್ಟೆ ಅಲ್ಲ, ತನ್ನ ಹೊಟ್ಟೆನೇ ಜಾಸ್ತಿ ತಿನ್ನಬಾರ್ದು. ತಿಂದರೆ ಏನಾಯ್ತದು? ಹಿಂಸೆ ಮಾಡಿ ತಿಂದಾಗಾಯ್ತು. ನೆಸಿಟಿ ತಿಂದಾಗ ಆಗಲಿಲ್ಲ. ಡಾಕ್ಟ್ರು ಸ್ವಲ್ಪ ಎಲ್ಲ ತೆಗೆದು ಹಾಕಿಬಿಟ್ರೆ ಆಪ್ರೇಷನ್ ಎಷ್ಟು ಬೇಕೋ ಅಷ್ಟು ಮಾಡಬೇಕೇ ಹೊರತು ಜಾಸ್ತಿ ಮಾಡಿದರೆ. ನಿನ್ನೆ ಯಾವುದೋ ಪೇಪರಲ್ಲಿ ಹಾಕಿದ್ದಾರೆ, ಒಳಗೆ ಏನಿಟ್ಟಿದ್ದಾರಂತೆ, ಕಾಟನ್ ಗಿಡ ಎಲ್ಲ ಬಿಟ್ಬಿಡ್ತಾರೆ, ಒಳಗಡೆ ಹೊಲ್ದು ಹಾಕಿಬಿಟ್ಟಿದ್ದಾರೆ. ನಿನ್ನೆನೇ ನೋಡಿದ್ರು, ಪೇಪರಲ್ಲಿ ನೋಡಿರ್ಬೇಕು ನೀವು. ಕಾಟನ್ ಇಟ್ಟಿದ್ದಾನೆ, ಯಾವುದೋ ಒಂದು ಟೌಲ್ ಇಟ್ಬಿಟ್ಟಿದ್ದಾರೆ, ಟೌಲ್ ಆಮೇಲೆ ಸ್ವಲ್ಪ ಸಾರು ಹೊಟ್ಟೆ ಇಟ್ಟರೆ ಒಳಗೆ ಕೂತಿದೆ, ತೆಗೆದುಹಾಕಿದೆ. ಅದು ಇಂಥ ಮಹಾನುಭಾವರು ಇರಬೇಕಾದ್ರೆ ಇದು ಅಪರಾಧ ಅಲ್ಲೇನಿದೆ ತಪ್ಪು. ಅದು ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅದಕ್ಕೆ ಹೆಚ್ಚು ತಿಂದರೆ ಇನ್ನೊಬ್ರಿಗೆ ಇಲ್ದ ಮಾಡ್ತೇವೆ, ಒಂದು ದೋಷ.
ಗೊತ್ತಾಯ್ತಾ? ಹಿಂಸೆ ಜಾಸ್ತಿ ಮಾಡ್ತೇವೆ ಅದರಿಂದ ಎರಡಾಯ್ತು. ಅನ್ನೋದ್ರಲ್ಲಿ ಎಲ್ಲ ಬಿಟ್ಟರೆ ಯಾರು ಬೈಯಲ್ಲ, ಚೆಲ್ಲಿ ಹೋಗ್ಬಿಟ್ರೆ ಬೈತಾರೆ. ಅದು ಭಾರಿ ಕಾಸ್ಟ್ಲಿ ಪದಾರ್ಥ ಚೆಲ್ಲಿ ಹೋಗ್ಬಿಟ್ರೆ ಇನ್ನು ತಿನ್ನಾಗಿಲ್ಲ, ನೀನು ತಿಂದಿಲ್ಲ, ಎಷ್ಟು ಅನ್ಯಾಯ ಅಲ್ವಾ, ಅದು ಎದ್ದು ಕಾಣುತ್ತೆ ನಮಗೆ. ಇದು ಹಾಗೆ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿದ್ರೆ ಮಾತ್ರ ಅದಕ್ಕೆ ಪ್ರಾಯಶ್ಚಿತ್ತ ಇದೆ. ವೈಷ್ಣವ ಮಾಡಿದರೆ ಹೋಗುತ್ತೆ, ಜಾಸ್ತಿ ತಿಂದರೆ ವೈಷ್ಣವ ಮಾಡಿದರೆ ಹೋಗೋದಿಲ್ಲ ಪಾಪ, ಜಾಸ್ತಿ ತಿಂದರೆ ಉಪಯೋಗ ಬರೋದಿಲ್ಲ, ಸತ್ತೋಗ್ತಾರೆ. ಅದಕ್ಕೋಸ್ಕರ ಅಷ್ಟು ಅಲೋಡ್, ಈಗ ಅಷ್ಟು ಅಲೋ ಮಾಡಿದ್ದಾರೆ, ಅಷ್ಟು ಅಲೋ ಮಾಡಿದ್ದಾರೆ. ಇವತ್ತು ನಡೆದರೆ ಎಷ್ಟೋ ಪ್ರಾಣಿಗಳು ಸಾಯ್ತಾ ನಾವು, ಗೊತ್ತಾಯ್ತಾ? ನಡೆಯೋದು ಬಿಟ್ಬಿಟ್ರೆ ನಾವು ಇವರೇ ಸಾಯ್ತಾನೆ ಬನ್ನಿ. ಅದಕ್ಕೇನು ಮಾಡಬೇಕು ಅವನು, ಏನು ಮಾಡಬೇಕು? ಅದಕ್ಕೆ ನೋಡ್ಕೊಂಡು ನಡಿಬೇಕು. ಅದಕ್ಕೆ ದೃಷ್ಟಿಪೂತಂ ನಿಷೇತ್ಪಾದಂ, ನೋಡಿ ಅಪಾಯ ಇಲ್ಲ ಅಂತ ಗೊತ್ತಾದರೆ ಕಾಣಬೇಕು. ಅಲ್ಲಿ ಎರಡು ಅಪಾಯ, ನಮ್ಮಿಂದ ಅವು ಸಾಯಬಾರ್ದು, ಇರುವೆಗಳು, ಹಾವಿದ್ರೆ ನಾವು ಸಾಯಬಾರ್ದು. ಸೊ ಎರಡಕ್ಕೋಸ್ಕರ ನೋಡ್ಬೇಕು ನಾವೀಗ. ಅದು ಗೋರಾದು ಜಲ ಬರ್ತ ಹಾಗೆ ಮಾಡಿದ್ದಕ್ಕೆ ಶಿಬಿಕ ಹಾರಾಡ್ತಿತ್ತು. ಹಾಂ, ಆ ಅಭ್ಯಾಸ ಎಲ್ಲ ಕಡೆ ಮಾಡ್ಕೋಬೇಕು, ಅದು ನೆನೆಸ್ಕೋಬೇಕಾಗ್ತದೆ ಆ ಟೈಮ್ನೊಳಗೆ. ಈ ಹಿಂದಿನ ಸೂತ್ರದಲ್ಲಿ ಹಾಂ ಜೀವನ ಬಗ್ಗೆ ಎಲ್ಲ ವಿವರಣೆ ಕೊಟ್ಟು, ಹಾಂ ಈ ಸೂತ್ರದಲ್ಲಿ ಎದರ ಬಗ್ಗೆ ಹೇಳ್ತಾರಲ್ಲ, ಯಾತಕ್ಕೆ ಬಂತು ಅಂದರೆ ಇದು ಯಜ್ಞ ಆಗತ್ತದು. ಯಜ್ಞ ಆಗತ್ತೆ ಯಾವಾಗ ನೋಡೋದಕ್ಕೆ ಹಿಂಸೆ ಎತ್ಕೊಂಡ್ರು ಕೂಡ ಯಜ್ಞ ಅದು ಯಾವುದು ವಿಹಿತ ಅನ್ನೋದು ಮಾಡಿ ಏನಾಗತ್ತದೋ ಆಗೋದಿಲ್ಲ. ಇವೆಲ್ಲ ಪಂಚಮಹಾಯಜ್ಞ ಬದುಕೋದಕ್ಕೆ ಇಲ್ಲದೆ ಬದುಕಲೇ ಸಾಧ್ಯ ಇಲ್ಲ. ಅದರಿಂದಾಗೇನೆ ಅಲೋಟು. ಅವನಿಗೆ ಕಾಲು ಕತ್ತರಿಸ್ತಾ ಹೋದ್ರೆ ಇಡೀ ದೇಹ ಹೋಗುತ್ತೆ ಅವನಿಗೆ. ಕತ್ತರಿಸೋದು ಯಾತಕ್ಕೆ ಉಪಯೋಗ ಆಯ್ತು? ಈಗ ಜೀವ ಉಳಿಸ್ತಾರೆ. ಸುಮ್ಮನೆ ಕಾಲು ಕತ್ತರಿಸ್ತಾರೆ, ದೊಡ್ಡ ಅಪರಾಧಿ ಆಗ್ತಾರೆ ಅಷ್ಟೇ. ಸ್ವರ್ಗಾದ ಅವರಮರ್ವಾಗತಶ್ಚಾಪಿ ಮಾತುರೇ ಬೋಧರಂ ಹೃದಯತಿ ವಚನಾತ್ ಯಯೇವ ಗೃಹೀ ಭವತಿ ಯೋ ರೇತಶ್ಚಿಂಚತಿ ತಮೇವ ಅನುವಿಶತಿ ಇತಿ ಶ್ರುತಿ ಕಥಮಿತ್ಯತಃ ರೇತಶ್ಚಿದ್ ಯೋಗೋ ಅಥ ಓಂ ತತೋ ರೇತಶ್ಚಿಚಮೇವ ಅನುಪ್ರವಿಶತಿ ಅಥ ಮಾತರಂ ಅಥ ಪ್ರಸೂಯತೆ ಸ ಕರ್ಮ ಕುರುತೆ ಇತಿ ಕೌಂಠರವ್ಯಶ್ರುತೆ ಪಿತರಮೇವ ಪ್ರಥಮತೋ ವಿಶತಿ ಮಾತೃಪ್ರಾಪ್ತೆ ಪಶ್ಚಾದಪಿ ಭಾವ್ಯತ್ವ. ಆದ್ದರಿಂದ ಸಾಮಾನ್ಯವಾಗಿ ದೊಡ್ಡ ಭಾಳ ಜ್ಞಾನಿಗಳು ಹೊತ್ತ ಹುಟ್ಟಬೇಕಾದ್ರೆ ಅವರು ಯಾವುದ್ರಲ್ಲಿ ಪ್ರವೇಶ ಮಾಡ್ತಾರೆ? ಬ್ರಹ್ಮಚಾರಿ ರೇತಸ್ಸಲ್ಲಿ ಪ್ರವೇಶ ಮಾಡೋದಿಲ್ಲ, ಯತಿಗಳಲ್ಲಿ ಪ್ರವೇಶ ಮಾಡೋದಿಲ್ಲ. ಯಾತಕ್ಕೆ? ಹುಟ್ಟೋಕ್ಕೆ ಚಾನ್ಸೇ ಇಲ್ಲ ಅವರಿಗೆ, ಗೊತ್ತಾಯ್ತಾ? ಹುಟ್ಟಿದ್ರು ಇಲ್ಲಿಗಲ್ ಆಗತ್ತೆ ಮತ್ತೆ, ಸರಿಯಲ್ಲ. ಅದಕ್ಕೋಸ್ಕರ ಗೃಹಸ್ಥರಲ್ಲೇ ಪ್ರವೇಶ ವಾನಪ್ರಸ್ಥರಲ್ಲೂ ಪ್ರವೇಶ ಮಾಡೋದಿಲ್ಲ. ಇವರಲ್ಲಿ ಪ್ರವೇಶ ಅದು ಅವ್ರಿಗೆ ಹುಟ್ಟೋರು, ವ್ಯವಸ್ಥಿತವಾಗಿ ಹುಟ್ಟೋರು. ಹುಡಿದವ್ರು ಯಾವುದೆಲ್ಲ ಲೆಕ್ಕ ಇಲ್ಲ. ತೋಟ ಮಾಡೋದು ಬೇರೆ, ಸುಮ್ಮನೆ ಬೆಳೆಸೋದು ಬೇರೆ. ಪೇಜಾಡೆ ಬೆಳೆದ್ರೆ ಏನಾಗತ್ತೆ? ಕಾಡು ಬೆಳೆದ ಬೆಳಿ, ತೋಟ ವ್ಯವಸ್ಥೆ ಇರುತ್ತೆ, ಆ ರೀತಿ ಪ್ರವೇಶ ಮಾಡುತ್ತಾನೆ, ಬೇರೆ ಕಡೆ ಪ್ರವೇಶ ಮಾಡೋದಿಲ್ಲ. ಇತಿ ಶ್ರುತಿ ಕಥಮಿತ್ಯತಃ ಓಂ ರೇತಸ್ಸಿಗ್ಯೋಗೋ ಅಥ ಓಂ. ಹೌದು, ತಥೋ ಅದಕ್ಕೇನೆ ಯತಿಗಳಿಗೆಲ್ಲ ನಿಯಮ ಮಾಡಿದ್ರು, ಇಂಥ ಪದಾರ್ಥ ತಿನ್ಕೊಡೋದು ಅಂತೇಳಿ. ಯಾತಕ್ಕೆ? ತಿನ್ಕು ಎರಡು ಅರ್ಥ, ಇವರಲ್ಲಿ ಸೇರಿ ವೇಸ್ಟ್ ಆಗಬಾರ್ದು, ಬೇರೆ ಇಲ್ದಾಗಬಾರ್ದು. ಅರ್ಥ ಆಯ್ತಾ? ಆದ್ದರಿಂದ ಅದರಲ್ಲಿ ಇರೋ ಅದೇ ಎಲ್ಲ ಫುಡ್ಡಲ್ಲೂ ಕೂಡ ಇದರಲ್ಲಿದೆ. ಎಲ್ಲ ಫುಡ್ಡಲ್ಲೂ ಕೂಡ ಇರಬೇಕಾಗಿಲ್ಲ. ಕೆಲವು ಫುಡ್ಡಲ್ಲಿ ರಿಚ್ ಆಗಿರುತ್ತೆ, ಕೆಲವು ಫುಡ್ಡಲ್ಲಿ ಸ್ವಲ್ಪ ಇರುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಯತಿಗಳಿಗೆ ಕೆಲವು ಆಹಾರ ನಿಷಿದ್ಧ ಮಾಡಿ, ಇವ್ರಿಗೆ ಗೃಹಸ್ಥ ನಿಷಿದ್ಧ ಅಲ್ಲ, ಅವರೇ ನಿಷಿದ್ಧ. ಕೆಲವ್ರು ಏನು ಮಾಡ್ತಾರೆ, ಮೆಕ್ಯಾನಿಕಲಿ ಯತಿ ಧರ್ಮ ಫಾಲೋ ಮಾಡ್ಲಿಕ್ಕೆ ಹೋಗ್ತಾರೆ, ಮಾಡಬಾರದು. ಮಾಡಿದಂಥ ವರ್ಣಾಶ್ರಮ ಧರ್ಮ ತಪ್ಪು ಹೋಯ್ತಾಗ. ಗೃಹಸ್ಥನಾದವನಿಗೆ ಅಲೋ ಮಾಡಿದ್ದನ್ನು ಅವನು ಉಪಯೋಗಿಸ್ಬೇಕು, ಬ್ಯಾನ್ ಮಾಡಿದ್ದನ್ನು ಉಪಯೋಗಿಸ್ಬಾರ್ದು. ಯತಿಗಳು ಹಾಗೇನೆ. ಅದು ಅವರು ಕೂಡ ಏನು ಹೇಳಬಾರ್ದು, ತಾವು ಬಿಡೋದು ನೀವು ಬಿಡಿ ಅಂತ ಇವ್ರಿಗೆ ಹೇಳಬಾರ್ದು. ಯಾಕೆ? ಕೆಲವು ಧರ್ಮ ಲೋಪ ಆಗುತ್ತೆ. ಅದಕ್ಕೆ ಗೃಹಸ್ಥ ಧರ್ಮ, ಯತಿ ಧರ್ಮ ಅಂತ ಧರ್ಮದಲ್ಲೂ ವಿಶೇಷವನ್ನು ಮಾಡಿದ್ದಾರೆ. ಹೌದು, ಮಾಂಸ, ಎಳ್ಳು ಅದೆಲ್ಲ ಕೂಡ ಹೆಚ್ಚು ತಿನ್ನಬಾರದು, ಮಿನಿಮಮ್. ಅದಕ್ಕೆ ಅವರು ನಿಷಿದ್ಧನೇ ಮಾಡಿಬಿಟ್ಟಿದ್ದಾರೆ, ತಿನ್ನಲೇಬಾರ್ದು. ಬ್ರಹ್ಮಚಾರಿಗಳು ತಿನ್ನಬಾರ್ದು, ಅವರು ತಿನ್ನಬಾರ್ದು. ವಡೆ ಯಾವುದರಿಂದ ಮಾಡಿರ್ತಾರೆ? ಮತ್ತೆ ವಡೆ ತಿನ್ನಬಾರ್ದು. ಉದ್ದು ಎರಡು ಉದ್ದು ತಿಂತಾರ? ಉದ್ದಿರೋ ಪದಾರ್ಥನೇ ತಿನ್ನೋದು. ಅದಕ್ಕೇನೆ ಏಕಾದಶಿ ಕೂಡ ಯಾವ ತಿನ್ನಬಾರ್ದು ಅಂತ ಹೇಳ್ತಾರೆ? ಉದ್ದು, ಉಪ್ಪು ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಫಲಾಹಾರ ಮಾಡೋದು ಕೂಡ ಉಪ್ಪಿಟ್ಟು, ಹೆಸರಲ್ಲೇ ಉಪ್ಪಿರೋದ್ರಿಂದ ಹೆಸರು ಬರೋದಿಲ್ಲ. ರೇತಸ್ಸಿಗ್ಯೋಥ ಓಂ ತಥೋ ಅಷ್ಟಾಯ್ತು. ರೇತಸ್ಸಿಗ್ಯೋಗ ಆಗುತ್ತೆ ಅವರಿಗೆ. ಉಳಿದವರಿಗೆಲ್ಲ ಹುಟ್ಟೋದು ಬರೀ ಸುತ್ತೋದವರು, ಅದೆಲ್ಲ ಲೆಕ್ಕನೇ ಇಲ್ಲ. ಇವ್ರಿಗೆ ಪ್ರೊಸೀಜರ್ ಇದೆ. ದೇಹಂ ಗರ್ಭಸ್ಥಿತಂ ಕ್ವಾಪಿ ಪ್ರಾವಿಶೇತ್ ಸ್ವರ್ಗತೋ ಗತಃ ಇತಿ ವಚನಾತ್ ಪಶ್ಚಾದೇವ ಪ್ರವಿಶತಿ ಇತ್ಯತಃ. ಕ್ರಮ ಏನು ಅಂದರೆ ಒಂದು ಪುರುಷ, ಆಮೇಲೆ ಸ್ತ್ರೀ, ಇದು ಕ್ರಮ ಇದೆ. ಕೆಲವೊಮ್ಮೆ ಏನಾಗಬಹುದು ಅಂದರೆ ದೇಹಂ ಗರ್ಭಸ್ಥಿತಂ ಕ್ವಾಪಿ ಪ್ರವಿಶೇತ್ ಸ್ವರ್ಗತೋ ಯತಃ. ಸ್ವರ್ಗದಿಂದ ಬಂದವನು ಏನು ಮಾಡಬಹುದು?
ಒಬ್ಬ ಗರ್ಭಸ್ಥಿತಲ್ಲಿ ಒಬ್ಬ ಜೀವ ಇದ್ದಾರೆ, ಅಲ್ಲೇ ಸೇರಬಹುದು ಕೆಲವು ಸಲ, ಎಲ್ಲರಿಗೂ ಅಲ್ಲ, ಎಕ್ಸೆಪ್ಷನ್ಗಳಿವೆಲ್ಲ. ಇತಿ ವಚನಾತ್ ಪಶ್ಚಾದೇವ ಭವಿಷ್ಯತಿ ಇತ್ಯತಃ ಯೋನ ಶರೀರಂ ಪಿತೃಶರೀರಾನ್ ಮಾತೃ ಯೋನಿಮನು ಪ್ರವಿಶ್ಯ ತಥೈವ ಶರೀರಮಾಪ್ನೋತಿ ಎಂಬುದು ನಿಯಮ ಇದು. ಗೊತ್ತಾಯ್ತಾ? ದಿವಃ ಸ್ಥಾಸ್ತೂನ್ ಗಚ್ಚತಿ ಸ್ಥಾಸ್ತುಭ್ಯ ಪಿತರಂ ಪಿತುಃ ಮಾತರಂ ಮಾತುಃ ಶರೀರಂ ಶರೀರೇಣ ಜಾಯತೆ ಇತಿ ಸಂಹಿತಂ. ಜನರಲ್ ಪ್ರೊಸೀಜರ್ ಹೀಗಿರೋದು. ಅಥ ಅಸಂಹಿತಂ ಅಸಂಹಿತಂ ಸ್ಥಾಸ್ನುಭ್ಯೋ ಜಾಯತೆ ಪಿತುಃ ಮಾತುರಂತರೇ ವಾ ಗರ್ಭೇ ವಾ ಬಹಿರ್ವಾ ಇತಿ ಪೌಷ್ಯಾಯಣ ಶ್ರುತಿ. ಅವ್ರ ಕೆಪಾಸಿಟಿ ಪ್ರಕಾರ ಬೇರೆ ರೀತಿ ಹುಟ್ಟಬಹುದು. ದ್ರೋಣಾಚಾರ್ಯ ಮೊದಲಾದವರಿಗೆಲ್ಲ ತಾಯಿ ಇಲ್ಲೇ ಇಲ್ಲ, ಆ ಸ್ಟೆಪ್ ಅವಾಯ್ಡ್ ಮಾಡಿಬಿಟ್ರು. ಗೊತ್ತಾಯ್ತಾ? ಬೈಪಾಸ್ ಮಾಡ್ಬೋದು ಅವರು. ಅದು ಸಾಮಾನ್ಯ ನಿಯಮ ಇದು. ಆದರೆ ಕೆಲವರಿಗೆ ಅವರ ಯೋಗಶಕ್ತಿ ಬದಲಾದ ಕಾರಣದಿಂದಾಗಿ ದೇವರು ಅನುಗ್ರಹ ಮಾಡಿದಾಗ ಆ ಪ್ರಶ್ನೆ ಒಂದೆರಡು ಮಿಸ್ ಆಗಿಬಿಡೋದು. ಸ್ಥಾವರಾಣಿ ಎಷ್ಟೋ ಸರ್ತಿ ಇಲ್ವಾ? ಡೈರೆಕ್ಟ್ ಹಿಂದೆಲ್ಲ ಈಗಿಲ್ಲ, ಡೈರೆಕ್ಟ್ ಹೈಸ್ಕೂಲ್ ಸೇರಿಸೋದೆ. ರೂಲೇ ಇಲ್ಲ, ಮನೇಲಿ ಹೇಳ್ಕೊಟ್ಟಿರ್ತಾರೆ, ಡೈರೆಕ್ಟ್ ಸೇರಿಸ್ಬಿಡೋದು. ಕೆಲವು ಜಂಪ್ ಕೊಡ್ತಾರೆ, ಒಂದು ಕ್ಲಾಸ್ ಇನ್ನೊಂದು ಕ್ಲಾಸ್ ಜಂಪ್ ಕೊಡ್ತಾರೆ. ಇವೆಲ್ಲ ಸಾಮಾನ್ಯ ನಿಯಮಗಳಿಗೆಲ್ಲ ಎಕ್ಸೆಪ್ಷನಲಿ ಗ್ರೇಟಿಂದ ಕೊಡ್ತಾರೆ. ಉಳಿದವರೆಲ್ಲ ಆ ಪ್ರಕಾರನೇ ಬರಬೇಕು. ಹೌದು, ಇದು ಬಹಳ ದೊಡ್ಡ 10,000 ಕೊಟ್ಟವ್ರಿಗೆ ತಕ್ಷಣ ದರ್ಶನ ಮಾಡಿಸ್ತಾರೆ ಅಂತ ಹೇಳ್ತೀವಿ, ಆ ಥರ. ಉಳಿದವ್ರಿಗಿಲ್ಲ. ಆಕೆ ಜನರಲ್ ಕ್ಯೂ ಬೇರೆ, ಪೇಡ್ ಜನರಲ್ ಕ್ಯೂ ಬೇರೆ. ಅದು ಬರೀ ಜನರಲ್ಲು, ಪೇಡ್ ಜನರಲ್ಲು, ಪೇಡ್ ಸ್ಪೆಷಲ್ ಇದು. ದರ್ಶನ ಬೇಗ ಮಾಡಿಸ್ತಾರೆ ಅಂದರೆ ಕಾರಣ ಇದೆ ಅದಕ್ಕೆ, ಪಕ್ಷಪಾತ ಅಲ್ಲ ಅದು. ನೀನು ಅಷ್ಟು ಏನಿಗೂ ಮಾಡಿಸ್ತೀವಿ ಅಂತ ಹೇಳ್ತಾರೆ, ಅದು ದೋಷ ಅಲ್ಲ. ಸ್ಥಾವರಾಣಿ ಎಲ್ಲದಕ್ಕೂ ಎಕ್ಸೆಪ್ಷನ್ ಇರೋದ್ರಿಂದ ಇದಕ್ಕೂ ಎಕ್ಸೆಪ್ಷನ್ ಇದೆ. ದ್ರೋಣಾಚಾರ್ಯರು, ಕೃಪಾ ಎಲ್ಲ ಹುಟ್ಟಿದ್ದ ಹಾಗೇನೆ, ಅವರೆಲ್ಲ ಕೂಡ ಕೃಪದ ರಾಜ ಇವರೆಲ್ಲ ಹುಟ್ಟಿದ್ದ ಹಾಗೇನೆ, ಮಾಂಧಾತ ಅವರೆಲ್ಲ ಹಾಗೆ ಹುಟ್ಟಿದ್ದು. ಅದು ಎಲ್ಲರಿಗೂ ನಿಯಮ ಅಲ್ಲ, ಅದು ಆಚಾರ್ಯ ಇನ್ನೊಂದು ಸ್ಪೆಷಲ್. ಒಂದು ಹುಟ್ಟಿದ ಕೂಸುಗಳು ಪ್ರವೇಶ ಮಾಡಿ ಕಳಿಸಿಬಿಟ್ಟು ಅದು 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 ಇನ್ನೂ ದೊಡ್ಡ, ಎಲ್ಲರಿಗೂ ಸಾಧ್ಯ ಇಲ್ಲ. ಸ್ಥಾವರಾಣಿ ದಿವ ಪ್ರಾಪ್ತ ಸ್ಥಾವರೇಭ್ಯ ಸಾಮಾನ್ಯವಾಗಿ ಬಸ್ನಲ್ಲಿ ಯಾರೋ ಒಂದು ಖರ್ಚು ಹಾಕಿಬಿಡ್ತಾರೆ, ಅವ್ರೊಬ್ಬನನ್ನು ಕೊಡ್ತಾರೆ. ಇದು ಆಚಾರ್ಯ ಮಾಡಿದ ಕೆಲಸ ಅಲ್ಲ. ಅವ್ನು ಒಬ್ಬನಿಂದ ತಾವು ಕೂತರಲ್ಲಿ ಒಂದು, ಯಾಕೆ ಅಷ್ಟು ಕಾದಿದ್ದಕ್ಕೆ ಅವ್ರಿಗೆ ಬೆನಿಫಿಟ್ ಇದೆ. ಸುಮ್ಮನೆ ಯಾರ್ಯಾರು ಕಾಯಿಲ್ಲ ಏನು ಮಾಡ್ತಾನೆ ಅವನು? ಕಾವೇ ಬೆನಿಫಿಟ್ ಇದೆ. ಆ ಜೀವ ಸಾತ್ವಿಕ ಜೀವ, ಅವ್ರಿಗೆ ಬೆನಿಫಿಟ್ ಸಿಗ್ತದ್ರಿಂದ. ಬಟ್ ಕೆಪಾಸಿಟಿ ಬೇಕು ಅವನಿಗೆ. ಆ ಟಿಕೆಟ್ ಅವರು ಹಾಕಿದ್ರೆ ಎಲ್ಲ ಇಬ್ಬರು ಇಳಿಸ್ತಾರೆ. ಆಮೇಲೆ ಇದೇ ಆಮೇಲೆ ಬರ್ತೀರೋ ಅಂತ ಕೂಡಿಸಿರ್ತಾರೆ. ಏನ ಹೇಳಿಲ್ಲ, ಅದು ಕೆಲವರು ಕೆಲವು ಕಡೆ ಹೇಳಿದ್ದಾರೆ, ಅದನ್ನು ಬೇರೆ ರೀತಿ ಹೇಳೋರು ಇದ್ದಾರೆ. ಅವೆಲ್ಲ ಬೇಡ ಈಗ, ಅದೇ ಹೊಸ ವಿಷಯ ಆಗುತ್ತೆ ಸುಮ್ಮನೆ. ದಿವಹ ಸ್ಥಾಸ್ನೂನ್ ಸ್ಥಾವರಾಣಿ ದಿವ ಪ್ರಾಪ್ತ. ಸ್ಥಾಸ್ತು ಅಂದರೆ ಸ್ಥಾವರ ಪದಾರ್ಥ. ಸ್ಥಾವರ ಪದಾರ್ಥ ಏನು? ಬೇಳೆ, ಅಕ್ಕಿ, ಕಾಳುಗಳ ಮೂಲಕ ಪ್ರವೇಶ ಮಾಡ್ತಾರೆ. ದಿವ ಪ್ರಾಪ್ತ ಸ್ಥಾವರೇಭ್ಯಶ್ಚ ಪೂರುಷಂ ಪುರುಷ ಸ್ತ್ರೀಯಮಾಪನ್ನಃ ಆಪನ್ನ ಇರಬೇಕು. ತಥೋ ದೇಹಂ ಯಥಾಕ್ರಮಂ, ಆಮೇಲೆ ದೇಹ ಪಡಿತಾನೆ. ಯಮಾ ದೇಹಂ ಯಥಾಕ್ರಮಂ, ಆಮೇಲೆ ದೇಹ ಪಡಿತಾನೆ. ಎಕ್ಸೆಪ್ಷನ್ಸ್ ಇದೆ. ದೇಹೇನ ಜಾಯತೆ ಜಂತು ಇತಿ ಸಾಮಾನ್ಯತೋ ಜನಿ, ಅದು ಜನರಲ್ ಹುಟ್ಟದು. ಯೋನೇಹೇ ಶರೀರಂ ಅವನಿ ಸೂತ್ರದ ಪ್ರಕಾರ ಯೋನಿ ಅಂದರೆ ಸ್ತ್ರೀ ಅಂತ ಅರ್ಥ ಇಲ್ಲ, ಸ್ತ್ರೀಯಿಂದ ಹುಟ್ಟುತ್ತಾನೆ ಅಂತ ಪದ್ಧತಿ. ಆದರೆ ಇದು ಜನರಲ್ ರೂಲ್ ಇದು ಅಷ್ಟೇ ಹೊರತು ಎಲ್ಲರಿಗೂ ಇದು ಅಪ್ಲೈ ಆಗಲ್ಲ. ದೇಹೇನ ಜಾಯತೆ ಜಂತು ರೀತಿ ಸಾಮಾನ್ಯತೋ ಜನಿ ವಿಶೇಷ ಜನನಂ ಚಾಪಿ ಪ್ರೋಚ್ಯಮಾನ, ಜನರಲ್ ಕ್ಯೂ ಅಂತೀವಲ್ಲ, ಜನರಲ್ ಹುಟ್ಟೋ ರೀತಿ. ಪ್ರೋಚ್ಯಮಾನಂ ನಿಬೋಧಮೆ, ವಿಶೇಷ ಬೇರೆ ಇದೆ. ಸ್ಥಾಸ್ತುಷ್ವಪಿ ಅಥಾಪಿ ಪುರುಷೇ ಪ್ರಮದಾಯಾವಥಾಪಿ ವಾ ಗರ್ಭೇ ವಾ ಬಹಿರೇವಾಥ ಕ್ವಚಿತ್ ಸ್ಥಾನಾಂತರೇಷು ಚ. ಮೊದಲು ಆಶ್ರಯದಲ್ಲೇ ಹುಟ್ಟಬಹುದು, ಅದು ಬರೀ ಪುರುಷರಿಂದ ಹುಟ್ಟಬಹುದು. ಕೆಲವೊಮ್ಮೆ ಗರ್ಭದಲ್ಲೇ ಇರೋದನ್ನ ಕಳಿಸಿ ಹೊರಬಹುದು, ಕೆಲವು ಹುಟ್ಟಿದ ಮೇಲೆ ಬೇಕಾದ್ರೆ ಪ್ರವೇಶ ಮಾಡಬಹುದು. ಇವೆಲ್ಲ ವಿಶೇಷಗಳಿವೆ. ಕ್ವಚಿತ್ ಸ್ಥಾನಾಂತರೇಷು ಚ ಇತಿ ಬ್ರಾಹ್ಮೇ. ಇಲ್ಲಿ ಬರಿಬೇಕಾದ್ರೆ ಟೀಕಾರಾಯರು ಮುಖ್ಯವಾಗಿ ರಾಯರೆಲ್ಲ ಬರೀತಾರೆ. ದೃಷ್ಟಾಂತ ಏನು ಮಾಡಬೇಕು ಅಂದರೆ ಆಚಾರ್ಯ ದೃಷ್ಟಾಂತ ಅಂತ ಬರೀತಾರೆ. ವಾಕ್ಯ ಕೊಟ್ಟಿದೆ ಭಾವದೀಪದಲ್ಲಿ ಬರಿಬೇಕಾದ್ರೆ ಪೂರ್ಣ ಪ್ರಜ್ಞ ಪ್ರಕೃತಿ ಇರುವ ದೃಷ್ಟಾಂತ ರಾಯರ ಮಾತು. ಒಂದು ವಿಜಯ ಕೋಟ್ ಮಾಡ್ತಾರೆ ಅಷ್ಟೇ ಅಲ್ಲ, ಸಂಪೂರ್ಣ ಲಕ್ಷಣ ಚಣನೆಲ್ಲ ಕೋಟ್ ಮಾಡಿಬಿಡ್ತಾರೆ. ಇತಿ ಸುಮಧ್ವ ವಿಜಯೇ ಅಂತ ಕೋಟ್ ಮಾಡಿದ್ದಾರೆ. ಹಾಂ, ಅದರಿಂದ ನಾನಾ ವಿಧ ಗರ್ಭವೃದ್ಧಿ ಅಂತ ಹಿಂದೆ ಹೇಳಿದ್ದಾರೆ. ಗರ್ಭವೃದ್ಧಿಯಲ್ಲೂ ಯಶಾದ ಇದೆ. ಹುಟ್ಟೋ ಕ್ರಮದಲ್ಲೂ ಕೂಡ 7 ತಿಂಗಳಿಗೆ ಹುಟ್ಟಬಹುದು, ಕೆಲವರು 9 ತಿಂಗಳು ಹುಟ್ಟು ಸಾಯ್ಬಹುದು. ಅವೆಲ್ಲ ಯಾರ್ದು ಎಲ್ಲಕ್ಕೆ ಬರಲ್ಲ, ಅವ್ರ ಕರ್ಮ ಅವರೆಲ್ಲ ನೋಡ್ಕೊಂಡು ಡಿಪೆಂಡ್ ಆಗುತ್ತೆ. ಜನರಲ್ ಪ್ರೊಸೀಜರ್ ಮಾತ್ರ ಹೇಳಿರೋದು. ಹ್ಞೂ ಹೇಳಿದ್ರಲ್ಲ, ಅದಕ್ಕೋಸ್ಕರ ಬಂದಿದ್ದು. ಎಕ್ಸಾಂಪಲೇ ಕೊಟ್ಬಿಟ್ಟಿದ್ದಾರೆ ಅದನ್ನು. ಇತಿ ಯೋನ್ಯಧಿಕರಣಂ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯೆ
ತೃತೀಯಾಧ್ಯಾಯಸ್ಯ ಪ್ರಥಮ ಪಾದ. ಇದಿಷ್ಟು ಯಾವುದಿದು ಸಾಧನಾಧ್ಯಾಯದ ಮೊದಲ ಪಾದ. ಇದೆಲ್ಲ ಎತ್ತಕ್ಕೆ ಹೇಳಿದ್ದು ಅಂದರೆ ಹುಟ್ಟು ಅವೆಲ್ಲ ಎಷ್ಟು ಭಯಾನಕವಾದದ್ದು, ಅದಕ್ಕೆ ಆಮೇಲೆ ಮಾಡ್ತೀವಿ ಅಂತ ಹೇಳೋದಾಗಲಿ ಮುಂದಿನ ಜನ್ಮ ಅಂತ ಹೇಳೋಕ್ಕೆ ಹೋಗಬೇಡಿ, ಭಾರಿ ಕಷ್ಟ. ಮತ್ತೆ ಪ್ರೊಸೀಜರೇ ಭಾಳ ಟಿಡಿಯಸ್ ಇದು. ಇವತ್ತು ಯಾಕೆ ಫ್ಲೈಟಲ್ಲಿ ಹೋಗ್ತಾರೆ ಸಾಮಾನ್ಯವಾಗಿ, ಪ್ರಯಾಗ ತಕ್ಷಣ ಯಾಕೆ ಹೋಗಿ ಬರ್ತಾರೆ, ಇವತ್ತು ಹೋಗಿ ಸಾಯಂಕಾಲ ವಾಪಸ್ ಬರೋದು. ಕಡೆಗೆ ಬೇಗ ಅರ್ಲಿ ಮಾರ್ನಿಂಗ್ ಹೊರಟ್ಬಿಟ್ರೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಸಾಯಂಕಾಲ ಊಟ ಬರೀ ಬಂದು ನೋಡ್ಬೋದು. ಆದರೆ ಎಲ್ಲರಿಗೂ ಸಾಧ್ಯ ಅಲ್ಲ, ದುಡ್ಡು ಇರಬೇಕು ಅದಕ್ಕೆಲ್ಲ. ಜನರಲ್ಲ ಎಲ್ಲರಿಗೂ ಸಾಧ್ಯವಾಗೋದಲ್ಲ. ಉಳಿದವ್ರು ಏನು ಮಾಡ್ತಾರೆ, ಒಂದ್ಸತಿ ಸಾಕಪ್ಪ ಮತ್ತೆ ಹೋಗಲ್ಲ, ನಡ್ಕೊಂಡು ಹೋಗಿ ಬಂದವ್ರು ಏನು ಮತ್ತೆ ಪ್ಲಾನ್ ಮಾಡೋಕ್ಕೆ ಹೋಗಲ್ಲ, ಭಾರಿ ಕಷ್ಟ. ಅದಕ್ಕೆ ಇದೆಲ್ಲರಿಗೂ ಇದ್ದ ನಮಗಲ್ಲ. ಅದಕ್ಕಿಂತ ಹುಟ್ಟು ಸಾವು ತಪ್ಪಿಸ್ಕೋಬೇಕಾದ್ರೆ ವ್ಯವಸ್ಥೆ ಇದೆ. ಏನು ಬರಬೇಕು, ದೇವರ ಅನುಗ್ರಹ ಮಾಡಬೇಕು, ಅಪ್ರೋಕ್ಷ ಜ್ಞಾನ ಆಗಬೇಕು, ಪ್ರಾರಬ್ಧ ಸವಿಬೇಕು. ಅದು ಪ್ರೊಸೀಜರ್ ಏನಂದರೆ ಬಂದು ಜ್ಞಾನ ಬರಬೇಕು. ಜ್ಞಾನಕ್ಕೆ ಏನು ಬೇಕು ಅಂದರೆ ಓದ್ಲಕ್ಕೆ ಓದಬೇಕು. ಓದ್ಲಕ್ಕೆ ಹೋಗ್ಬೇಕಾದ್ರೆ ಬಿಡಬೇಕು. ಇದು ಬೇಕು ಅದು ಬೇಕಾದ್ರೆ ಆಗ ಸಾಧ್ಯ ಇಲ್ಲ, ಬಿಡಬೇಕು ತಾನೆ. ಬಸ್ಸಲ್ಲಿ ಒಂದು ಕಾಲು ಕೆಳಗೊಂದು ಕಾಲಿಟ್ರೆ ಅಪಾಯ ಇದೆ, ಇಲ್ಲಿ ಬಿಟ್ಟು ಹತ್ತಬೇಕಾದ್ರೆ ಅದು ಹೋಗ್ಬೇಕಾದ್ರೆ ಬಿಟ್ಬಿಡ್ಬೇಕು. ಅದೇ ವೈರಾಗ್ಯ ಅಂದ್ರೆ ಎರಡು ಕಾಲು ಕೆಳಗಿಟ್ಟರೂ ಹತ್ತೋದಿಲ್ಲ, ಒಂದು ಕಾಲು ಇಟ್ಟರೂ ಹತ್ತೋದಿಲ್ಲ, ಎರಡು ಫುಲ್ ಟೈಮಲ್ಲಿ ಇರಬೇಕು. ಅವಾಗ ಏನಾಗುತ್ತೆ, ಅದು ಮೋಕ್ಷಕ್ಕೆ ಜ್ಞಾನಕ್ಕೆ ಅರ್ಹತೆ ಒಂದು ಸ್ಟೆಪ್ ಮುಂದೆ ಹೋಗ್ತೀವಿ ನಾವು. ಇದೆಲ್ಲ ಬುದ್ಧಿ ಬರೋದು ಇವಾಗ, ಇಲ್ಲವರೆ ಬರೋದಿಲ್ಲ. ದ್ವಿತೀಯ ಪಾದ ರೆಗ್ಯುಲರ್ ಪಾಠಕ್ಕೆ ರೆಗ್ಯುಲರ್ ಬರಬೇಕು, ಬರ್ತಾನೆ ಇರಬೇಕು. ಒಂದೇ ರೆಗ್ಯುಲರ್ ಅರ್ಥ ಇರಬೇಕು, ಒಂದೇ ರೆಗ್ಯುಲರ್ ಆಗತ್ತಾ ಇಲ್ಲ. ಯುಕ್ತಿರಸ್ಮಿನ್ ಪಾದೇ ಉಚ್ಯತೆ.